ಕಮಲ್ನಾಥ್ ಅವರು ಬಿಜೆಪಿಗೆ ಸೇರ್ತಾರಾ ಸೇರಲ್ವಾ ಈ ಥರ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇಶಾದ್ಯಂತ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಮಹಾರಾಷ್ಟ್ರದ ಅಶೋಕ್ ಚೌಹಾಣ್ ಅವರು ಮಹಾರಾಷ್ಟ್ರದ ಮಾಜಿ ಸಿಎಂ ಅವರ ರೀತಿಯಲ್ಲೇ ಇದೇ ಮಧ್ಯಪ್ರದೇಶದ ಮಾಜಿ ಸಿಎಂ ಕಮಲ್ನಾಥ್ ಅವರು ಜಾಯ್ನ್ ಆಗಿಬಿಡ್ತಾರಾ ಬಿಜೆಪಿಗೆ ಅಂತ ಒಂದು ಪ್ರಶ್ನೆ ಇತ್ತು. ಆದರೆ ಈ ಪ್ರಶ್ನೆಗೆ ಇದೀಗ ನಾನಂತೂ ಬಿಜೆಪಿಗೆ ಹೋಗಲ್ಲ ಅಂತ ಹೇಳಿ ಕಮಲ್ನಾಥ್ ಸ್ಪಷ್ಟಪಡಿಸ್ತಾ ಇದ್ದಾರೆ. ದೆಹಲಿಯಲ್ಲಿ ಮಧ್ಯಪ್ರದೇಶದ ಮಾಜಿ ಸಿಎಂ ಕಮಲ್ನಾಥ್ ಸ್ಪಷ್ಟನೆ. 9 ಬಾರಿಯ ಎಂಪಿ ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ ಕಮಲ್ನಾಥ್ ದೆಹಲಿಯಲ್ಲಿ ಸ್ಪಷ್ಟೀಕರಣ ಕೊಡ್ತಾ ಇದ್ದಾರೆ. ನಾನಂತೂ ಯಾವುದೇ ಕಾರಣಕ್ಕೂ ಬಿಜೆಪಿಯನ್ನು ಸೇರ್ಪಡೆ ಆಗಲ್ಲ. ಇಂದಿರಾ ಗಾಂಧಿ ಎಲೆಕ್ಷನ್ ಬಂದಿದ್ದಾಗ ನನ್ನನ್ನು 3ನೇ ಮಗ ಅಂತ ಕರೆದಿದ್ದರು ಇಂದಿರಾ ಗಾಂಧಿಯವರು. ಅಷ್ಟು ಅಕ್ಕರೆ ಪ್ರೀತಿ ವಾತ್ಸಲ್ಯವನ್ನು ನನಗೆ ತೋರಿಸಿದ್ರು ಅವರು, ಅಷ್ಟು ಬೆಂಬಲ ಕೊಟ್ಟಿದ್ದರು. ಹಾಗಾಗಿ ನಾನು ಯಾಕೆ ಬಿಡಲಿ ಕಾಂಗ್ರೆಸ್ಸನ್ನು, ನಾನು ಯಾಕೆ ಬಿ ಜೆ ಪಿಗೆ ಹೋಗಬೇಕು ಅಂತ ಕಮಲ್ನಾಥ್ ಅವರು ಎಲ್ಲ ಊಹಾಪೋಹಗಳಿಗೆ ಒಂದು ಕಡೆ ಸ್ಪಷ್ಟನೆ ಕೊಡ್ತಾ ಇದ್ದಾರೆ. ಜೀವನ ಪರ್ಯಂತ ನಾನು ಬಿ ಜೆ ಪಿ ವಿರುದ್ಧವಾಗಿಯೇ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ. ಈಗ ಇಂಥ ಸೈದ್ಧಾಂತಿಕ ಹೋರಾಟವನ್ನು ನಾನು ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ. ಸೈದ್ಧಾಂತಿಕ ಹೋರಾಟವನ್ನು ಬಿಟ್ಟು ಬಿ ಜೆ ಪಿಗೆ ನಾನು ಹೋಗಲ್ಲ ಅಂತ ಕೂಡ ಕಮಲ್ನಾಥ್ ಸ್ಪಷ್ಟಪಡಿಸಿದ್ದಾರೆ. ಬಹಳ ಕುತೂಹಲ ಕೇಳಿಸ್ತಾ ಇತ್ತು, ಕಮಲ್ನಾಥ್ ಅವರು ಬಂದು ಬಿಡ್ತಾರಂತೆ ಬಿ ಜೆ ಪಿಗೆ, ಹಾಗಂತೆ ಹೀಗಂತೆ ಅಂತೇಳಿ. ಯಾಕೆಂದರೆ ದೇಶಾದ್ಯಂತ ನಡೀತಾ ಇದೆ ಇದು. ಸಿ ಎಂಗಳನ್ನೆಂದರೆ ಎಕ್ಸ್ ಸಿ ಎಂಗಳನ್ನೇ ಬಿಡ್ತಾ ಇಲ್ಲ ಬಿ ಜೆ ಪಿ. ಅನೇಕ ನಾಯಕರನ್ನು ಸೇರ್ಪಡೆ ಮಾಡಿಕೊಂಡು ಲೋಕಸಭಾ ಚುನಾವಣೆಗೆ ಅಣಿ ಆಗ್ತಾ ಇದೆ ಅಂಥೇಳಿ. ಇದರ ನಡುವೆ ಕಮಲ್ನಾಥ್ ಈಗ ನಮ್ಮಲ್ಲೇ ಮಾಜಿ ಸಿ ಎಂ ಶೆಟ್ಟರ್ನ ಸೇರ್ಪಡೆ ಮಾಡಿಕೊಂಡ್ರು ಕಾಂಗ್ರೆಸ್ನ ಕಡೆಯಿಂದ. ಮಹಾರಾಷ್ಟ್ರದಲ್ಲಿ ಅಶೋಕ್ ಚೌಹಾಣ್ ಹೋದರು. ಮಧ್ಯಪ್ರದೇಶದಲ್ಲಿ ಇದೀಗ ಕಮಲ್ನಾಥ್ಗೆ ಅವರು ಪ್ಲಾನ್ ಮಾಡಿಕೊಂಡಿದ್ರು. ಆದರೆ ಕಮಲ್ನಾಥ್ ನಾನಂತೂ ಹೋಗಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಕಮಲ್ನಾಥ್ ಹೋಗುವ ರೀತಿಯ ಸನ್ನಿವೇಶಗಳು ಕೆಲವು ಗಮನಕ್ಕೆ ಬಂದಿದ್ವು. ಅವರ ಮನೆ ಮೇಲೆ ಜೈ ಶ್ರೀರಾಮ್ ಘೋಷಣೆ ಒಂದು ಬಾವುಟ ಅದು ಕೂಡ ಹಾರ್ತಾ ಇತ್ತು ಕಮಲ್ನಾಥ್ ಅವರ ಮನೆ ಮೇಲೆ. ಇನ್ನೊಂದು ಕಡೆ ಇವರ ಮಗ ನಕುಲ್ನಾಥ್ ಅವನು ಪಾರ್ಟಿಗೆ ಸಂಬಂಧಪಟ್ಟಂತೆ ಅವನ ಸೋಷಿಯಲ್ ಮೀಡಿಯಾ ಅಕೌಂಟಲ್ಲಿ ನಕುಲ್ನಾಥ್ ಕಾಂಗ್ರೆಸ್ ಪಾರ್ಟಿ ಅನ್ನೋ ಶಬ್ದವನ್ನು ತೆಗೆದುಬಿಟ್ಟಿದ್ರು ಅಂತ ಅದು ಕೂಡ ಸುದ್ದಿಯಾಗಿತ್ತು. ಹಾಗಾಗಿ ಕಮಲ್ನಾಥ್ ಸೇರ್ಪಡೆ ಆಗಬಹುದು ಅಂತ ಇತ್ತು. ಆದರೆ ಇದೀಗ ಅವರೇ ಸ್ಪಷ್ಟನೆ ಕೊಟ್ಟಿದ್ದಾರೆ, ನಾನು ಸೇರಲ್ಲ ಬಿ ಜೆ ಪಿಗೆ ಅಂಥೇಳಿ. ಬೆಂಬಲಿಗ ಶಾಸಕರ ಜೊತೆ 3 ದಿನಗಳಿಂದ ದೆಹಲಿಯಲ್ಲೇ ಇದ್ದಾರೆ ಕಮಲ್ನಾಥ್ ಅವರು. ಕಮಲ್ನಾಥ್ಗೆ ಪಕ್ಷದ ಬಾಗಿಲು ಓಪನ್ ಆಗಿದೆ ಅಂತ ಬಿ ಜೆ ಪಿ ಒಂದು ಕಡೆ ಹೇಳಿತ್ತು. मैं तो कह रहा हूँ, इनकार की बात नहीं है, ये आप लोग कह रहे हैं, आप लोग एक्साइट हो रहे हैं. मैंने कहा मैं तो एक्साइट नहीं हूँ इस तरफ या उस तरफ. पर बात ये है कि अगर बात होगी मैं आप सबको सबसे पहले खबर करूंगा कि सबसे पहले मैं आप लोगों को. ನಾನೆಲ್ಲೂ ಎಕ್ಸೈಟ್ ಆಗಿಲ್ಲ. ನಾನೇನಾದರೂ ಆ ಥರ ಸೇರುವ ಹಾಗಿದ್ದರೆ ನಾನೇ ಹೇಳ್ತಾ ಇದ್ದೆ. ತುಂಬ ಎಕ್ಸೈಟ್ಮೆಂಟಲ್ಲಿ ಮಾಧ್ಯಮದವ್ರು ನೀವಿದ್ದೀರಾ ಅನ್ನೋ ಮಾತನ್ನು ಹೇಳೋ ಮೂಲಕವಾಗಿ ನಾನು ಯಾವುದೇ ಕಾರಣಕ್ಕೂ ಬಿ ಜೆ ಪಿ ಸೇರ್ಪಡೆ ಆಗ್ತಾ ಇಲ್ಲ ಅಂತ ಹೇಳಿ ಒಂದು ಕಡೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಕಮಲ್ನಾಥ್ ಅವರು. ಇನ್ನು ಅವರ ನಡೆ ಮಾತ್ರ ಬಹಳ ನಿಗೂಢವಾಗಿ ಸಾಗ್ತಾ ಇದೆ. ಕಮಲ್ನಾಥ್ ಅವರು ಬಿ ಜೆ ಪಿಗೆ ಹೋಗ್ತಾರಾ? ಇದೊಂದು ಪ್ರಶ್ನಾರ್ಥಕ ಚಿಹ್ನೆಯನ್ನು ಇಟ್ಕೊಂಡೇ ಈ ಒಂದು ಇಡೀ ವಿಷಯವನ್ನು ನೋಡಬೇಕಾಗತ್ತೆ ನಾವು. ಇಂದಿರಾ ಗಾಂಧಿ ಕುಟುಂಬದ ಬಲಗೈ ಬಂಟ ಕಮಲ್ನಾಥ್. ಇಂದಿರಾ ಗಾಂಧಿ ಕುಟುಂಬ ಅಂದರೆ ಬೇರೆ ಅಲ್ಲ, ಕಮಲ್ನಾಥ್ ಅಂದರೆ ಬೇರೆ ಅಲ್ಲ. ಗಳಸ್ಯ ಕಂಠಸ್ಯ ಸಂಜಯ್ ಗಾಂಧಿ ಆದಿಯಾಗಿ ಸಂಜಯ್ ಗಾಂಧಿ ಅವರೊಂದಿಗೂ ಬಹಳ ನಿಕಟ ಸಂಪರ್ಕವನ್ನು ಹೊಂದಿದ್ದಂತಹ ಕಮಲ್ನಾಥ್. ಅಂಥ ಕಮಲ್ನಾಥ್ ಅವರು ಇದೀಗ ಎಲ್ಲ ಬಿಟ್ಬಿಟ್ಟು ಬಿ ಜೆ ಪಿಗೆ ಸೇರ್ಕೊಳ್ತಾರ ಅಂತ ಒಂದು ಕ್ವಶನ್ ಬಂತು. ಕಮಲ್ನಾಥ್ ಅವರು ಅವರ ಒಂದು ಮೊದಲ ಎಲೆಕ್ಷನ್ಗೆ ಪ್ರಚಾರಕ್ಕೆ ಅಂಥೇಳಿ ಇಂದಿರಾ ಗಾಂಧಿಯವರೇ ಬಂದಿರ್ತಾರೆ. 1980ರಲ್ಲಿ ಕಮಲ್ನಾಥ್ ಫಸ್ಟ್ ಎಲೆಕ್ಷನ್ ಫೇಸ್ ಮಾಡ್ತಾರೆ. ಆ ಒಂದು ಎಲೆಕ್ಷನ್ ಪ್ರಚಾರಕ್ಕೆ ಆಗ ಈ ಕಡೆ ಬಿ ಜೆ ಪಿ ನಾಯಕರೇ ಕರಿತಾ ಇದ್ದರು ಇಂದಿರಾ ಗಾಂಧಿಯವರನ್ನು. ಅವರು ದುರ್ಗಿ ಥರ ಇಂದಿರಾ ಗಾಂಧಿ ಅಂತ. ಅಂತಹ ದುರ್ಗಿ ಖ್ಯಾತಿಯ ಇಂದಿರಾ ಗಾಂಧಿಯವರೇ ಅಲ್ಲಿಗೆ ಬಂದಿದ್ದರು. ಕಮಲ್ನಾಥ್ ಅಂತ ಯಾರು ಓಟ್ ಹಾಕಬೇಡ್ರಪ್ಪ, ನನ್ನ 3ನೇ ಮಗ ಕಮಲ್ನಾಥ್ ಅಂತ ಅಂದ್ಕೊಂಡು ನೀವು ಓಟನ್ನು ಮಾಡಿ, ಇದು ಕೂಡ ಹೇಳಿದರು ಇಂದಿರಾ ಗಾಂಧಿಯವರು. ಕಮಲ್ನಾಥ್ ಅವರ ಮೊದಲ ಚುನಾವಣಾ ಪ್ರಚಾರದಲ್ಲಿ ನನ್ನ 3ನೇ ಮಗ ಅಂದರೆ ಯಾರದು? ಕಮಲ್ನಾಥ್. ಬರೀ ಸಂಜಯ್ ಗಾಂಧಿ ರಾಜೀವ್ ಗಾಂಧಿ ಅಲ್ಲ, ನನ್ನ 3ನೇ ಮಗ ಒಬ್ಬ ಇದ್ದಾರೆ, ಅದು ಕಮಲ್ನಾಥ್. ನನ್ನ 3ನೇ ಮಗ ಇದ್ದರೆ ಹೇಗೆ ಟ್ರೀಟ್ ಮಾಡ್ತಾಯಿದ್ರು ನೀವು, ಹೇಗೆ ಓಟ್ ಹಾಕ್ತಿದ್ರೋ ಅದೇ ಥರ ಕಮಲ್ನಾಥ್ಗೂ ಓಟ್ ಹಾಕಿ ಅಂತ ಹೇಳಿ ಇಂದಿರಾ ಗಾಂಧಿಯವರು ಹೇಳಿರ್ತಾರೆ. ಇಂದಿರಾ ಗಾಂಧಿಯವರ ಆ ಒಂದೇ ಒಂದು ಹೇಳಿಕೆಯಿಂದ ನೋಡಿ ಅವತ್ತಿಂದ ಇವತ್ತಿನವರೆಗೆ 9 ಬಾರಿ ಸಂಸದನಾಗಿರುವ ಖ್ಯಾತಿ ಇದೆ ಕಮಲ್ನಾಥ್ ಅವರಿಗೆ. ಇಂಥ ಕಮಲ್ನಾಥ್ ಅವರಿಗೆ ಗಾಳ ಹಾಕಿತ್ತು ಬಿ ಜೆ ಪಿ. ಕಮಲ್ನಾಥ್ ನಿಮ್ಮ ಹೆಸರಲ್ಲೇ ಕಮಲ ಇದೆ, ಬಂದುಬಿಡಿ ಕಮಲ ಪಾಳೆಯಕ್ಕೆ ಅಂತ ಹೇಳಿ. ಆದರೆ ಕಮಲ್ನಾಥ್ ನಾನು ಯಾವ ಕಾರಣಕ್ಕೂ ಎಕ್ಸೈಟ್ ಆಗಿಲ್ಲ, ಆ ರೀತಿ ಬರುವಂಥ ಆಲೋಚನೆ ನನಗಿಲ್ಲ ಅಂಥೇಳಿ ಅವರು ಒಂದು ಕಡೆ ಸ್ಪಷ್ಟವಾಗಿ ನಿರಾಕರಿಸಿದ್ದಾರೆ. ಇಂದಿರಾ ಗಾಂಧಿ ಹತ್ಯೆ ಆಗುತ್ತೆ 1984. ಆ ಸಮಯದಲ್ಲಿ ಇಂದಿರಾ ಗಾಂಧಿಯವರ ಪಾರ್ಥಿವ ಶರೀರದ ಜೊತೆನೇ ಇದ್ದಂಥವರು ಕಮಲ್ನಾಥ್ ಅವರು. ಇಂದಿರಾ ಗಾಂಧಿ ನಂತರ ರಾಜೀವ್ ಗಾಂಧಿಯವರ ಅತ್ಯಾಪ್ತ ಬಳಗದಲ್ಲಿ ಕಮಲ್ನಾಥ್ ಕಾಣಿಸ್ಕೊಂಡಿದ್ದರು. ರಾಜೀವ್ ಗಾಂಧಿ ಹತ್ಯೆಯಾದ ನಂತರ
ಸೋನಿಯಾ ಗಾಂಧಿ ಕುಟುಂಬದೊಂದಿಗೆ ಅವರಿಗೆ ಸಂಪರ್ಕ ಆವಾಗಿಂದನೂ ಕೂಡ ಕಾಯ್ದುಕೊಂಡಿದ್ದಾರೆ. 1996ರಲ್ಲಿ ಕೇಂದ್ರದ ಮಿನಿಸ್ಟರ್ ಆಗ್ತಾರೆ, ಸಚಿವರಾಗ್ತಾರೆ. 2003ರಿಂದ 2013ವರೆಗೂ ಬೇರೆ ಬೇರೆ ಇಲಾಖೆಗಳಲ್ಲಿ ಸಚಿವರಾಗಿ ಕೂಡ ಕೆಲಸವನ್ನು ಮಾಡಿರುವಂತಹ ವ್ಯಕ್ತಿ. 2018ರಲ್ಲಿ ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ನ ಗೆಲುವಿಗೆ ಕಾರಣಕರ್ತರಾಗಿದ್ದರು ಕಮಲ್ನಾಥ್ ಅವರು. 114 ಸೀಟ್ಗಳನ್ನು MP ಪಡ್ಕೊಂಡು ಮಧ್ಯಪ್ರದೇಶದಲ್ಲಿ ಪಡ್ಕೊಂಡು ಸ್ವತಂತ್ರವಾಗಿ ಯಾರ ಸಹಾಯವೂ ಇಲ್ಲದೆ ಸರ್ಕಾರ ರಚನೆ ಮಾಡಿಕೊಂಡಿದ್ದರು ಕಮಲ್ನಾಥ್ ಅವರು. ಇನ್ನು 2020ರಲ್ಲಿ ಜ್ಯೋತಿರಾದಿತ್ಯ ಸಿಂಧಿಯಾ ಜೊತೆಗಿನ ಕಲಹ, ಜಗಳ, ಕಿತ್ತಾಟ ಇದರಿಂದಾಗಿ ಪದತ್ಯಾಗವನ್ನು ಕೂಡ ಮಾಡಿದರು ಕಮಲ್ನಾಥ್ ಅವರು. ಆಪರೇಷನ್ ನೋಡಿ, ಇಲ್ಲಿ ಒಂದು ಕಡೆ ಜ್ಯೋತಿರಾದಿತ್ಯ ಸಿಂಧಿಯಾ ಯಾರಿಗೆ, ಕಮಲ್ನಾಥ್ ಅವರಿಗೆ. ರಾಜಸ್ಥಾನ ಚೆಕ್ ಮಾಡಿಕೊಂಡಾಗ ಅಲ್ಲಿ ಪೈಲಟ್ದು ಇನ್ನೊಬ್ಬರು CMದು ಅಲ್ಲಿನ ಒಂದು ಕಿತ್ತಾಟ ಕೂಡ ಇತ್ತು. ಇದೇ ರೀತಿಯಲ್ಲಿ ಇವೆರಡು ಮಧ್ಯಪ್ರದೇಶ ರಾಜಸ್ಥಾನ ಅಂತ ಬಂದಾಗ ಈ ರೀತಿಯಲ್ಲಿ ಒಂದು ಕಿತ್ತಾಟ ನಡ್ಕೊಂಡು ಬರ್ತಾನೆ ಇದೆ. ಆಪರೇಷನ್ ಕಮಲದ ಕಾರಣದಿಂದ ಸರ್ಕಾರ ಬಿದ್ದಾಗಲೂ ಕೂಡ ಗಾಂಧಿ ಕುಟುಂಬ ಕಮಲ್ನಾಥ್ ಅವ್ರ ಜೊತೆಗೆ ಇತ್ತು. ಇದು ಇವರ ಒಂದು ಬ್ರೀಫಾಗಿ ನಾವು ನೋಡಿಕೊಂಡಾಗ ಕಮಲ್ನಾಥ್ ಅವರ ಹಿಸ್ಟ್ರಿ. ಇದೀಗ ಇದಕ್ಕೆ ಸಂಬಂಧಪಟ್ಟ ಸಾಕಷ್ಟು ಊಹಾಪೋಹ ಇತ್ತು. ಈಗ ಒಂದು ಕಡೆ ಚೆಕ್ ಮಾಡಿಕೊಂಡಾಗ ಅನೇಕ ಕಳಂಕಿತರನ್ನು, ಕಮಲ್ನಾಥ್ ಕಳಂಕಿತರು ಅಂತ ನಾನು ಹೇಳ್ತಾ ಇಲ್ಲ, ಇಲ್ಲಿ ದೇಶದ ಬೇರೆ ಬೇರೆ ಕಡೆ ಯಾವ ಪಾರ್ಟಿಲಾದರೂ ಇರಲಿ ಅವನಿಗೆ ಶಕ್ತಿ ಇದ್ದರೆ ಸಾಕು, CBIಯೋ EDನೋ ITನೋ ಇದು ಏನೇ ಕೇಸ್ಗಳಿರಲಿ ನಮ್ಮ ಪಾರ್ಟಿಗೆ ಬಂದುಬಿಡಲಿ ಅಂತ ಸೇರಿಸಿಕೊಳ್ಳುವ ಪರಿಪಾಠ ಬೆಳೆದಿರುವ ಹೊತ್ತಲ್ಲಿ ಕಮಲ್ನಾಥ್ ಅವರು ಇದ್ದರೆ ಚಂದ ಅಂಥೇಳಿ ಒಂದು ಕಡೆ ಕಮಲ್ನಾಥ್ ಅವರ ವಿಚಾರದಲ್ಲಿ ಇಲ್ಲಿ ಗಮನವನ್ನು ಕೊಡಲಾಗಿತ್ತು. ಆದರೆ ಕಮಲ್ನಾಥ್ ಸ್ಪಷ್ಟವಾಗಿ ನಿರಾಕರಿಸ್ತಾ ಇದ್ದಾರೆ.